ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಸೀರೆ ಕುಚ್ಚು ಹಾಕೋದನ್ನು ತೋರಿಸ್ಕೊಡ್ತೀನಿ. ಈ ಡಿಸೈನ್ ಹೇಗೆ ಹಾಕಬೇಕು ಅಂತ. ಈ ಥರ ಬೀಡ್ಸ್ನ ಹಾಕೋಬೇಕು. ಮೊದಲು ಅದನ್ನು ಚೂಜಿಯಿಂದ ಬೀಡ್ಸ್ ಒಳಗಡೆ ತಗೋಬೇಕು. ಈ ಥರ ಹೀಗೆ ತಗೊಂಡಾದಮೇಲೆ ಮತ್ತೆ ಒಂದು ನಾಟ್ ಹಾಕೋಬೇಕು. ಬೀಡ್ನ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಇನ್ನೊಂದು ಬೀಡ್ಸ್ನ ಹಾಕೋಬೇಕು. ಈ ಥರ ಕರೆಕ್ಟಾಗಿ ಹಾಕೋತಾ ಇರಬೇಕು. ಈಗ ನಾನು ಇನ್ನೊಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಟೋಟಲ್ 3 ಬೀಡ್ಸ್ ಹಾಕೋಬೇಕು ಈ ಥರ. ಮತ್ತು ಇಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಹುಷಾರಾಗಿ ನೋಡಿಕೊಂಡು ಮಾಡಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಥ್ರೆಡ್ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಇದಾದಮೇಲೆ ಇನ್ನೊಂದು ಬೀಡನ್ನ ಹಾಕೋಬೇಕು. ಗೊತ್ತಾಗಿಲ್ಲ ಅಂತಂದರೆ ಈ ಥರ ಫಾಸ್ಟ್ ಬರಬೇಕಾದ್ರೆ ಬೇಗ ಬೇಗ ಬರಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಅದಾದಮೇಲೆ ತಾನೇ ಈಸಿಯಾಗಿ ಬರುತ್ತೆ. ಈ ಥರ ಇದು ಕೂಡ ಲಾಕ್ ಮಾಡ್ಕೋಬೇಕು ಬೀಡನ್ನ. ಈ ಥರ 3 ಆಯಿತಾ. ನಾನು ಕೆಳಗಡೆ 3 ಮೇಲ್ಗಡೆ 3 ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇನು ಇದು ಇರುತ್ತಲ್ಲ ಮೊದಲನೇದು, ಅದರೊಳಗೆ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ ನಿಮಗೆ. ಇಲ್ಲಿಂದ ಈ ಕೆಳಗಡೆ 3 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಆ ಥರ 1 2 3 ಅದನ್ನು ಮೊದಲೆಲ್ಲಿ ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಿಧಾನವಾಗಿ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಬರುತ್ತೆ. ಬೇಗ ಬೇಗ ಮಾಡೋಕ್ಕೋದ್ರೆ ಹಾಳಾಗಿಬಿಡುತ್ತೆ. ಈ ಥರ ಬಂದಿರೋದು ಇವಾಗ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಇವಾಗ ಮತ್ತೆ 3 ಬೀಡ್ಸ್ನ ಹಾಕೋಬೇಕು. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಮಾತ್ರ ಆ ಥರ ಡಿಸೈನು, ಆ ಕಡೆ ಈ ಕಡೆ 3 ಬೀಡ್ಸ್ ಡಿಸೈನ್ ಬರುತ್ತೆ. ತೋರಿಸ್ತಿದ್ದೀನಿ ಇಲ್ಲಿ. ಆವಾಗಲೇ ಹಾಕೊಂಡ್ವಲ್ಲ ಅದೇ ಥರ ಈ ಥರ ಲಾಕ್ ಮಾಡ್ಕೊಂಬಿಡಿ. ಅದಾದಮೇಲೆ ನೋಡಿ, ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಮತ್ತೆ ಒಂದು ಬೀಟ್ ಹಾಕ್ಕೊಳ್ಳಿ. ಇವನ್ನು ಹೀಗೆ ಜೋಡಿಸ್ಬಿಟ್ಟು ಆ ದಾರನ ಥ್ರೆಡ್ನ ಈ ಬೀಟ್ ಒಳಗೆ ತಗೊಂಡು ಮತ್ತೆ ಲಾಕ್ ಮಾಡ್ಕೊಂಬೇಡಿ. ಈ ಥರ 3 ಬೀಟ್ಸ್ ಹಾಕೋಬೇಕು ನೀವು ಎವ್ರಿ ಟೈಮ್. ಈ ಥರ ಥ್ರೆಡ್ ಒಳಗಡೆ ಹಾಕಿಬಿಟ್ಟು ಈ ಬೀಟ್ ಒಳಗಡೆ ಥ್ರೆಡ್ನ ತೊಗೊಂಬಿಡಬೇಕು. ಮತ್ತು ಇದನ್ನು ಲಾಕ್ ಮಾಡಿದ ನಂತರ ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲೇ ತೊಗೊಂಬಿಡಿ. ಅದಾದಮೇಲೆ ಈ ಥರ ಕಾಣಿಸ್ತಿದೆನಾ? ಇದಾದಮೇಲೆ ನಾನು ನಿಮಗೆ ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಚೂಜು ಮೇಲೆ ದಾರ ತೊಗೊಂಬಿಡಬೇಕು. ತೊಗೊಂಡಾದ್ಮೇಲೆ ಇಲ್ಲಿ ಫಸ್ಟ್ 3 ಚೈನ್, ಇದು ಕಾಮನ್ ಬೇಸಿಕ್ ಒಳಗಡೆ ಇರುತ್ತೆ. ಇದು ಬೇಕಾದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಹಾಕ್ತೀನಿ. ಈ 3 ಚೈನ್ ಬೇಸ್ ಒಳಗಡೆ ತಗೋಬೇಕು. ಚೂಜು ಮೇಲೆ ದಾರ ತೊಗೊಂಡು ಈ ಥರ ತಗೋಬೇಕು. 3 ಚೈನ್ ಬರುತ್ತೆ. ಇದನ್ನು 2 ಮಾಡ್ಕೋಬೇಕು. ಅದಾದಮೇಲೆ 2ನ 1 ಮಾಡ್ಕೊಂಡ್ಬಿಡಬೇಕು.
ಅರ್ಥ ಆಯಿತು ಅಂದ್ಕೊತೀನಿ. ಈ ಥರ 6 ಚೈನ್ಸ್ ಹಾಕೋಬೇಕು. ಅದೇ ಥರ 3, 2, 1 ಆಮೇಲೆ 3, 2, 1 ಆದಮೇಲೆ 3, 2, 1 ಮತ್ತು 3, 2, 1 ಆಯ್ತಲ್ಲ. ಆಮೇಲೆ 3, 2 ಆ್ಯಂಡ್ 1 ಈ ಥರ ನಾನಿಲ್ಲಿ 6 ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲಿ ಲಾಕ್ ಮಾಡಬೇಕಂದ್ರೆ ಬೇಸ್ ಮೊದಲು ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸೀರೆ ಸುಕ್ಕಾಗಿಬಿಡತ್ತೆ. ಅಂದರೆ ಫುಲ್ಲೆಲ್ಲ ಒಂಥರ ಒಂದೇ ಕಡೆ ಕೂತ್ಕೊಂಡ್ಬಿಡತ್ತೆ. ಅವಾಗವಾಗ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಮತ್ತೆ ಬೀಡ್ಸ್ ಹಾಕಬೇಕು. ನಾನು ಒಂದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಇದೆಯಲ್ಲ, ಇಲ್ಲಿ ಈ ಥರ ಬೀಡ್ಸ್ ತಗೊಂಡಿದ್ದೀನಿ ನಾನು. ಈ ಥರ ಒಂದು ಬೀಡ್ಸ್ನ ತಗೊಂಡ್ಬಿಟ್ಟು ಈ ಥರ ಆವಾಗಲೇ ಹೇಳಿದ್ನಲ್ಲ ಆ ಥರ ತಗೊಂಡ್ಬೇಡಿ ಬೀಟ್ ಒಳಗಡೆ ಥ್ರೆಡ್ನ. ಅದಾದಮೇಲೆ ಬೀಟ್ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಒಂದು ಬೀಟ್ ತಗೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಇದು ಇನ್ನೊಂದು ಬೀಟ್ 3 ಬೀಟ್ ಅಂತ ಹೇಳಿದ್ನಲ್ವ ನಾನು. ಈ ಬೀಟ್ಸ್ಗಳು ಸಿಗುತ್ತೆ ನಿಮಗೆ, ಯಾವ ಕಲರ್ಸ್ ಬೇಕು, ನಿಮ್ಮ ಸಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರ ಎಲ್ಲ ಸಿಗುತ್ತೆ. ನೀವು ನೋಡಿ ತಗೊಬೇಕಾಗತ್ತೆ. ಈ ಥರ ಇದಾದಮೇಲೆ ಈ ಥರ ಇಲ್ಲಿ ಬೇಸ್ಗೆ ಯಾವ ಕಡೆ ಲಾಕ್ ಮಾಡಿದ್ದೀವೋ ಆ ಥರ ಲಾಕ್ ಮಾಡ್ಕೊಬೇಡಿ. ಹಾಂ, ಇದಾದಮೇಲೆ ಇಷ್ಟು 1, 2, 3 ಈ ಥರ ಕಾಣಿಸುತ್ತೆ. ಈ ಥರ ಆಗಿರುತ್ತೆ ಡಿಸೈನ್. ಈ ಥರ ಬಂದುಬಿಡುತ್ತೆ. ಬೀಡ್ಸ್ ಮೇಲೆ ಬೀಡ್ಸ್, ಬೀಡ್ಸ್ ಮೇಲೆ ಬೀಡ್ಸ್, ಬೀಡ್ಸ್ ಮೇಲೆ ಬೀಡ್ಸ್, ಮಿಡಲ್ ಫ್ಲವರ್, ಅದಾದಮೇಲೆ ಬೀಡ್ಸ್ ಮೇಲೆ ಬೀಡ್ಸ್. ಅದೇ ನಾನು ನಿಮಗೆ ಇವಾಗ ತೋರಿಸಿ. ಇದು ಉಲ್ಟಾ ಇಟ್ಕೊಂಡು ಹಾಕಿದರೆ ಮುಂದೆಗಡೆ ಈ ಥರ. ನಾನು ಸಾರಿ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಈ ಥರ ಕಾಣಿಸುತ್ತೆ. ಫೈನಲಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ಈ ಥರ ಥ್ರೆಡ್ ಒಳಗಡೆ ತಗೊಳ್ಬೇಕು. ಬೇರೆ ಯಾವುದಾದ್ರೂ ಡಿಸೈನ್ಸ್ ಬೇಕಾದರೆ ಪ್ಲೀಸ್ ಕಾಮೆಂಟ್ ಮೀ. ಇಲ್ಲ ಅದೇ ಥರ ಬೇಕಿತ್ತು ಅಂತಂದರೆ ಆ ಥರ ವೀಡಿಯೋಸ್ ನೋಡಿದರೆ ಶೇರ್ ಮಾಡಿ, ನಾನು ನಿಮಗೆ ಆ ಥರದ್ದು ಹೇಳ್ಕೊಡ್ತೀನಿ. ಇಲ್ಲ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಈ ಥರ ಲಾಕ್ ಆಯ್ತಲ್ವ. ಲಾಕ್ ಆದಮೇಲೆ ನೀವು ಒಂದು ಫ್ಲವರ್ ಹಾಕಬೇಕು. ಹೇಳಿದ್ನಲ್ಲ 3, 2, 1 ಮಾಡ್ಕೊಳ್ಳೋದು, ಅದು ಇಲ್ಲಿ ಬರುತ್ತೆ. ಅದು ಈ ಥರ 3 ಆಗಿದೆನಾ, ಕಾಣಿಸುತ್ತಾ? 3 ಆಗಿದೆಯಲ್ಲ, ಇದನ್ನು 2 ನಾನು ನಿಧಾನಕ್ಕೆ ಹೇಳ್ಕೊಡ್ತಾಯಿದ್ದೀನಿ.
ಯಾರು ಬೇಸಿಕ್ಕಿಂದ ಕಲಿತಿದ್ದೀರಾ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಇಲ್ಲ ನಮಗೆ ಬರುತ್ತೆ ಬೇಸಿಕ್ಕೆಲ್ಲ ಬೇರೆ ಹೇಳ್ಕೊಡಿ ಅಂತಂದ್ರೂ ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲ ಥರದ ವೀಡಿಯೋಸ್ನ ಅಂದರೆ ಎಲ್ಲ ಥರ ಡಿಸೈನ್ಸ್ನ ಇರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಗೈಸ್. ಫೈನಲ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಒಂದು ನಿಮಿಷ ಇದನ್ನು ಫೈನಲ್ ಮಾಡ್ಕೊಂಬಿಡೋಣ. ನಾನಿಲ್ಲಿ 6 ಅಂತ ಹೇಳಿದ್ನಲ್ವ, 6 ಹಾಕ್ಕೊಂಡಿದ್ದೀನಿ ಫ್ಲವರ್ಸ್ಗೆ. ನೀವು ಬೇಸ್ ಚಿಕ್ಕದಾಗಿ ಹಾಕ್ಕೊಂಡಿದ್ರೆ ಚಿಕ್ಕ ಫ್ಲವರ್ ಬರುತ್ತೆ. ಸ್ವಲ್ಪ ಬೇಸ್ 4 ಚೈನ್ 5 ಚೈನ್ ಹಾಕ್ಕೊಂಡಿದ್ರೆ ಬೇಸು ದೊಡ್ಡದಾಗಿ ಇದ್ದರೆ ಫ್ಲವರ್ ದೊಡ್ಡದಾಗಿ ಬರುತ್ತೆ. ನಾನು ಯಾಕೆ 2 3 ಫ್ಲವರ್ನ ತೋರಿಸ್ತಾ ಇದ್ದೀನಿ ಅಂತಂದರೆ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಒಂದೇ ಇದರಲ್ಲಿ ಕರೆಕ್ಟಾಗಿ ಎಲ್ಲನೂ ಗೊತ್ತಾಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು 3 ಚೈನ್ನ ಅಂದರೆ 3 ಫ್ಲವರ್ಸ್ನ ತೋರಿಸ್ಬೇಕು ಅಂತಲೇ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಕೈಯಲ್ಲಿ ತೊಗೊಂಡ್ಬಿಟ್ಟಾದರೂ ಬೀಡ್ಸ್ನ ಈ ಥರ ಆ್ಯಡ್ ಮಾಡ್ಕೋಬೋದು. ಹಾಗೆ ರೂಢಿ. ಸೊ ಹಾಗಾಗಿ ಬೇಸ್ನ ಎಲ್ಲಿ ಲಾಕ್ ಮಾಡಿದೆವು ಅಲ್ಲಿ ಲಾಕ್ ಮಾಡ್ಕೊಂಬಿಡಿ. ಈ ಥರ ಕಾಣಿಸ್ತಿದೇನೋ. ಇದಾದಮೇಲೆ ಕಾಮನ್ ಆಗಿ 3 ಚೈನ್ ಹಾಕೊಂಡ್ಬಿಟ್ಟು ಬೇಸ್ಗೆ ಲಾಕ್ ಮಾಡ್ಕೊಂಬಿಡಿ. ಈ ಥರ ಮತ್ತು ಇದು ಬೀಡ್ಸ್ನ ಹಾಕೊಳ್ಳೋದು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ ಇನ್ನೊಂದು ಫ್ಲವರ್ಗೆ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋದು ಮತ್ತು ಲಾಕ್ ಮಾಡ್ಕೊಳ್ಳೋದು. ಆದಮೇಲೆ ಕೊನೆ ಬೀಡ್ಸ್ನ ಹಾಕ್ಬಿಡೋದು. 3rd ಒನ್ ಕೇರ್ಫುಲ್ಲಾಗಿ, ಯಾಕಂತಂದರೆ ಸ್ವಲ್ಪ ಬಿಟ್ರೂ ದಾರ ಎಲ್ಲ ಕಡೆ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಹಾಕಿ ಬೀಡ್ಸ್. ಅದಾದಮೇಲೆ ಲಾಕ್ ಮಾಡೋದು ಕೂಡ ಅಷ್ಟೇ ಹುಷಾರಾಗಿ, ಇಲ್ಲ ಸೀರೆ ಎಳೆ ಕಿತ್ತೋ ಚಾನ್ಸಸ್ ಇರುತ್ತೆ. ಇಲ್ಲಿ ಫ್ಲವರ್ 3 2 1 ಈ ಥರ ಕಾಣಿಸ್ತಿದೇನೋ. ಮತ್ತು ಈ ಥರ ದಾರ ಚೂಜಿ ಮೇಲೆ ತಗೊಂಡು 3 2 1 ಮಾಡ್ಕೋತಾ ಹೋಗಬೇಕು. ಎರಡಾಗಿದೆ, ಇನ್ನು 4 3 ಆಗಿದೆ. 4 ಆಯಿತು. 5th ಒನ್, 5th ಒನ್ ಆಗಿದೆ. ಅದಾದಮೇಲೆ ಕೊನೆಯದು 6th ಅಂತ ಹೇಳಿದ್ನಲ್ವ, 6 ಹಾಕೊಂಡಿದ್ದೀನಿ ಅಂತ. ಆದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡುವಾಗ ಸ್ವಲ್ಪ ಹುಷಾರು, ಯಾಕಂದರೆ ಇದು ಸಾರಿ ಕೂಡ ಝರಿ ಆಗಿದೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಇಲ್ಲಿ ಸ್ವಲ್ಪ ಬೀಡ್ಸ್ನ ಮತ್ತೆ ಆ್ಯಡ್ ಮಾಡ್ಕೋಬೇಕು.
ಈ ಥರ ಮತ್ತು ಲಾಕ್. ಈ ಥರ ಇಲ್ಲಿ ಇನ್ನೊಂದು ಬೀಟ್ ಹಾಕ್ಕೊಂಬಿಟ್ರೆ 3 ಬೀಟ್ಸ್ ಆಗಿಬಿಡತ್ತೆ. ಈ ಥರ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಹೇಳಿ, ಇಲ್ಲ ಕಾಮೆಂಟ್ ಮಾಡಿ, ಅವಾಗ ಇಲ್ಲ ಮತ್ತೆ ಮತ್ತೆ ನೋಡ್ಕೊಂಡಾದರೂ ಕಲೀರಿ ಆಯಿತಾ. ಸೀರೆಗೆ ಚೆನ್ನಾಗಿ ಅನಿಸುತ್ತೆ ಈ ಥರ ಹಾಕಿಬಿಟ್ಟು ನೋಡಿದ್ರೆ. ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಆಯಿತು ಒಂದು ಫ್ಲವರ್. ಇದನ್ನು ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಕೊನೆಯಲ್ಲಿ ನಿಮಗೆ ಯಾವ ಥರ ಬೀಡ್ಸ್ ಹಾಕ್ಕೊಂಡು ಎಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಬ್ಬರಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿರಲ್ಲ, ಸೊ ಅದಕ್ಕಾಗಿ. ಈ ಥರ ಎಂಡ್ ಮಾಡಿಕೊಂಡು ಇಲ್ಲಿ ಬೇಸಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಲ ಲಾಕ್ ಮಾಡ್ಕೊಂಡ್ಬಿಟ್ಟು 3 ಚೈನ್ ಹಾಕೋಬೇಕು. ಯಾಕಂತಂದರೆ ಕುಚ್ಚು ಸಿಂಪಲ್ ದಾರಾನ ಹಾಕಿ ಕಟ್ತೀವಲ್ಲ ಆ ಥರ ಕಟ್ಟಲಿಕ್ಕೆ ಕುಚ್ಚನ್ನ ಹಾಕೊಳ್ಳಿಕ್ಕೆ ಬೇಕಾಗುತ್ತಲ್ವ. ಆ ಕಡೆ ಹಾಕ್ಕೊಂಡಿದೆಯಲ್ಲ ಅದೇ ಥರ ಎಂಡಿಗೆ ತೊಗೊಂಡಿದ್ದೀನಿ ನಾನು. ಎಂಡಲ್ಲಿ ಕುಚ್ಚು ಚೆನ್ನಾಗಿರುತ್ತೆ ಕಾಣಿಸುತ್ತೆ ಅಂತ. ಇಲ್ಲಿ ಎಂಡಲ್ಲಿ ಈ ಥರ ಮಾಡಿದರೆ ಲಾಕ್ ಆಗುತ್ತೆ. ನೀವು 2 ಸತಿ ಅಥವಾ 3 ಸತಿ ಆದರೂ ಮಾಡ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೊಂಬಿಡಬೇಕು. ಇದು ಥರ ಈ ಥರ ಆಗಿದೆ ಅಲ್ವಾ. ಸೊ ನಿಮಗೆ ಎಷ್ಟು ಮತ್ತೆ ನಾಟ್ ಹಾಕೋತೀನಿ ಅಂತಂದರೆ ಸ್ವಲ್ಪ ಬಿಟ್ಟು ಕಟ್ ಮಾಡಿ, ಇಲ್ಲ ಇದೇ ಸಾಕು ಅಂತಂದರೆ ಅಷ್ಟಕ್ಕೆ ಕಟ್ ಮಾಡಿ. ನಾನು ಸ್ವಲ್ಪ ಇನ್ನೊಂದು 2 ನಾಟ್ ಹಾಕೋತೀನಿ, ಅದನ್ನು ಹೇಗಂತ ತೋರಿಸ್ತೀನಿ. ಇದಿರುತ್ತಲ್ವ ಈ ಥರ ತೊಗೊಂಡ್ಬಿಟ್ಬಿಟ್ಟು ಈ ಥರ ಇಲ್ಲಿ ಇಷ್ಟು ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಈ ಕಡೆ ಒಂದೆರಡು 3 ದಾರ ಅಂದರೆ ಈ ಕಡೆ ಥ್ರೆಡ್ಸ್ನ ಸಪ್ರೇಟ್ ಮಾಡ್ಕೋಬೇಕು. 1 ನಿಮಿಷ. ಈ ಥರ ಸೆಪರೇಟ್ ಆದಾದ ನಂತರ ನಾರ್ಮಲಾಗಿ ಯಾವ ಥರ ನಾಟ್ ಹಾಕೋತೀವೋ ಆ ಥರ ಹಾಕೊಂಬೇಡಿ. ಈ ಥರ ಅಂದರೆ ಇದಕ್ಕೆ ಏನೂ ಆಗಲ್ಲ ಅಂತ. ಅದಾದಮೇಲೆ ಇದನ್ನು ನಾವು ಕಟ್ ಮಾಡಿಬಿಡ್ಬೇಕು. ಬೇಸ್ದು ಕೂಡ ಕಟ್ ಮಾಡಿಬಿಟ್ರೆ ಈ ಥರ. ನಾನು ನಿಮಗೆ ಉಲ್ಟಾ ಮಾಡಿ ಹಾಕಿರೋದನ್ನು ತೋರಿಸಿದೆ,
ಅದಾದಮೇಲೆ ವಿಡಿಯೋದಲ್ಲೂ ಕೂಡ ಹಾಗೆ ನೋಡಿದ್ದೀರಾ. ಕರೆಕ್ಟಾಗಿ ಹೇಗೆ ಬಂದಿರುತ್ತೆ ಅಂತ ತೋರಿಸ್ತಿದ್ದೀನಿ. ಕರೆಕ್ಟಾಗಿ ಈ ಥರ ಕಾಣಿಸ್ತಿರುತ್ತೆ. ಮಧ್ಯೆ ಮಧ್ಯೆ ಇಲ್ಲಿ ಕುಚ್ಚು ಬರುತ್ತೆ.